ನಮಸ್ತೆ ಟು ಆಲ್ ಮೈ ಪರಮ್ ಸೋಲ್ಸ್. ಇವತ್ ಮಸಾಲೆ ಹಚ್ಚಿಸ್ಕೊಂಡು ರೋಸ್ಟ್ ಆಗ್ತಾ ಇರೋ ಮೂವಿ ಅಸ್ಥಿರ. ಸರಿ ಬಿಡು. ಈ ಮೂವಿಲ್ ನಮ್ ಹೀರೋ ಎಕ್ಸ್ಪ್ರೆಷನ್ ಎಲ್ಲಾ ಸಿಚುವೇಶನ್ ಅಲ್ಲೂ ಒಂದೇ ತರ ಇರುತ್ತೆ. ಇದಕ್ಕಿಂತ ಅದ್ಭುತವಾದ ಪ್ಲೇಸ್ ಇದೆ, ಬನ್ನಿ ಹೋಗೋಣ. ಪ್ರೀತಿ ಮಾಡ್ತಾ ಇದ್ದೀನಿ. ಐ ಲವ್ ಯು. ನಮ್ಮೂರಲ್ಲಿ ಅಂದ ಹಿಂಗೆ ಇರುತ್ತೆ. ಆದ್ರೆ ಕೆಲವೊಂದ್ ಸೀನ್ಸ್ ಅಲ್ಲಿ ಹೊಟ್ಟೆ ಕೆಟ್ಟಿದ್ರಿಂದ ಎಕ್ಸ್ಪ್ರೆಷನ್ ಸ್ವಲ್ಪ ಚೇಂಜ್ ಆಗ್ತಿರುತ್ತೆ. ಅದನ್ನ ನೀವು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಇವನ್ಗೇನಾಗಿದೆ, ಮುಖ ಹಿಂಗ್ ಮಾಡ್ಕೊಂಡಿದ್ದಾನೆ. ಈ ಮೂವಿಲಿ ಇರೋದು ಎರಡೇ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಸ್. ಅದ್ರಲ್ಲಿ ಒಂದನ್ನ ಹೀರೋ ಹೀರೋಯಿನ್ ಮೀಟ್ ಆದಾಗ್ಲೇ ಹಾಕ್ಬೇಕು ಅಂತ ಅಗ್ರಿಮೆಂಟ್ ಮಾಡಿಸ್ಕೊಂಡು ಇನ್ನೊಂದನ್ನ ಸಿಲ್ಲಿ ಸೀನ್ ಗಳಿಗೂ ಹಾಕ್ತಿರ್ತಾರೆ ಗುರು. ಅಲೆಗಳು ಎಷ್ಟು ಚೆನ್ನಾಗಿ ಬರ್ತಿದಾವಲ್ಲ. ಜನ್ಮಕ್ಕೆ ಹೋಗೋ. ಈ ಮೂವಿಲಿರೋ ಸ್ಟೋರಿ, ಸಾಂಗು, ಫೈಟು, ಆಕ್ಟಿಂಗು ಎಲ್ಲ ತುಂಬಾ ಚೆನ್ನಾಗಿದೆ. ಆದ್ರೆ ಈ ಮೂವಿಲಿ ಇರಬಾರ್ದಿತ್ತು ಅಷ್ಟೇ. ನಾನ್ ಯಾಕೆ ಈ ತರ ಹೇಳ್ತಿದ್ದೀನಿ ಅಂತ ಈ ವಿಡಿಯೋ ಕೊನೆಯಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂತ ಹೇಳ್ತಾ ಬನ್ನಿ ತಡ ಮಾಡದೆ ಈ ಫಿಲ್ಮ್ ನ ಮೀಡಿಯಂ ಫ್ಲೇಮ್ ಅಲ್ಲಿ ರೋಸ್ಟ್ ಮಾಡೋಣ. ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಮದುವೆ ಗಂಡನ್ ತೋರಿಸ್ತಾರೆ. ಅಲ್ಲ ಗುರು, ವೆಡ್ಡಿಂಗ್ ಡ್ರೆಸ್ ಹಾಕಿರೋ ವಿಲನ್ ನ ತೋರಿಸ್ತಾರೆ. ಚೆನ್ನಾಗಿದ್ದೀರಾ? ನಿನ್ ಗೊತ್ತಿಲ್ಲ ವಿಚಾರ. ನಮ್ಮ ಮನದಲ್ಲಿ ನಡೆದ ಒಂದು ಕಥೆ ಹೇಳ್ತೀನಿ, ಕೇಳಿಸ್ಕೊ. ಒಂದು ದೊಡ್ಡ ಯುದ್ಧ. ಆ ಯುದ್ಧದಲ್ಲಿ ಒಂದಷ್ಟು ಜನ ಸೈನಿಕರಿಗೆ ಒಬ್ಬ ರಾಜ, ಆ ರಾಜನ ಬೇಟೆ, ಆ ರಾಣಿಗೆ ಮತ್ತೊಬ್ಬ ರಾಜ. ನಮ್ಮನೆ ವಾರದಾರನ ಮದುವೆ ಆಗ್ಬೇಕಾದ್ರೆ ಹುಡುಗಿ ಇನ್ಯಾರಿಗೂ ಪ್ರೀತಿಸ್ತಾ ಇದ್ರಂತೆ. ನೀರ್ ಹಾಕೊಂಡಂಗೆ ಕುಡಿದ್ಬಿಟ್ಟವನೆ, ಯಾವ್ದು ಬಿಟ್ಟಿದ್ ಕುಡಿದ್ಬಿಟ್ಟವನೆ. ಇಷ್ಟೆಲ್ಲ ಕತೆ ಹೊಡಿಯೋ ಬದಲು ನಾನ್ ಸೊಸೆ ಮಾಡ್ಕೋಬೇಕಾಗಿರೋ ಹುಡುಗಿನ ಯಾವನೋ ಪ್ರೀತಿ ಮಾಡ್ತಿದ್ದಾನೆ ಅಂದಿದ್ರು ಆಗಿರೋದ್ ಅಂಕಲ್. ಅವ್ನು ನಮ್ ಪೆದ್ದ. ಏನಪ್ಪ ಈಗ ನಿನ್ ಕತೆ? ಏನಯ್ಯ? ಚೆನ್ನಾಗಿದ್ದೀರಾ? ಯಾರೋ ನೀನು? ನಮ್ಮ ಮನೆ ತರದ ಹುಡುಗಿ ಪ್ರೀತಿ ನಿನಗೆ ಎಷ್ಟು ಇದೆಯಾ? ಪ್ರೀತಿ ಮಾಡಕ್ಕೆ ಅಮಂತರಾದೇನೋ ಒಳ್ಳೆ ಮನ್ಸಿದ್ರೆ ಸಾಕು. ಏ ಎಲ್ಲಿದೆ ಹೇಳು, ಅಲ್ಲಿಗೆ ಬಂದು ನಿನ್ ಕೈ ಕಾಲ ಮುಟ್ಟು ಮೂಟೆ ಕಟ್ಟಿಗೆ ಬರ್ತೀನಿ. ಚೆನ್ನಾಗಿದ್ದೀರಾ? ಇವ್ರಿಗೆ ಬಂದಿರೋ ಈ ಪರಿಸ್ಥಿತಿ ಜಗತ್ತಲ್ಲಿ ಯಾವ ಶತ್ರುಗೂ ಬರಬಾರ್ದು ಗುರುವೆ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಇಷ್ಟೊತ್ತು ಕೌಂಟರ್ ಮೇಲೆ ಕೌಂಟರ್ ಕೊಟ್ಟಿದ್ದು ನಮ್ ಹೀರೋನೆ. ಆಮೇಲೆ ಇನ್ನೇನು, ಹೀರೋ ಎಂಟ್ರಿ ಆಗುತ್ತೆ, ಜೊತೆಗೆ ಒಂದ್ ವರ್ಸ್ಟ್ ಫೈಟು ಆಗುತ್ತೆ. ನಿಮಗೇನಾದ್ರೂ ವೀಕ್ ಹಾರ್ಟ್ ಇದ್ರೆ ಪ್ಲೀಸ್ ಈ ಫೈಟ್ ನ ನೋಡಕ್ ಹೋಗ್ಬೇಡಿ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನ್ ಜವಾಬ್ದಾರಿ ಅಲ್ಲ, ಹೇಳಿದೀನಿ. ನಮ್ ಹೀರೋ ಎಲ್ಲಾರನು ಒಂದೇ ಕೈಯಲ್ಲೇ ಹೊಡೆದು ತಾಯಿ ಫೋಟೋ ಮುಂದೆ ಭಾಷಣ ಮಾಡೋದಕ್ಕೆ ಶುರು ಮಾಡ್ತಾನೆ. ಅಮ್ಮ, ಚಿಕ್ಕ ವಯಸ್ಸಿಂದ ನನಗೆ ಒಂದು ನೋವು ಬರದಂಗೆ ಬೆಳೆಸ್ತೆ ಅಮ್ಮ. ನಿನಗಾಗಿ ಏನು ಬಯಸ್ತೆ, ನನಗಾಗಿ ಎಲ್ಲ ಕೂಡಿಟ್ಟೆ ಅಮ್ಮ. ಕಾಪಾಡ್ದೆ ಅಮ್ಮ. ಅಮ್ಮ ಪಾಪಿ ಅಮ್ಮ, ನಿನ್ನ ಸಾವಿಗೆ ನಾನೇ ಕಾರಣದಮ್ಮ. ನೀರ್ ಹಾಕೊಂಡಂಗೆ ಕುಡಿದ್ಬಿಟ್ಟವನೆ, ಯಾವ್ದು ಬಿಟ್ಟಿದ್ ಕುಡಿದ್ಬಿಟ್ಟವನೆ. ಈ ಸೀನ್ ನ ಸರಿಯಾಗಿ ನೋಡಿ. ದುಡ್ಡು ಗಾಳಿಗೆ ಹೋಗ್ತಿದೆ ಅಂತ ತೋರ್ಸೋದಿಕ್ಕೆ ದಾರ ಕಟ್ಟಿ ಎಳೆದಿದ್ದಾರೆ. ಆ ದಾರ ಇದ್ದಿದ್ರು ನೋಡ್ಬೋದಿತ್ತು ಗುರು. ಈ ಕಿತ್ತೋಗಿರೋ ಎಫೆಕ್ಟ್ ನ ನೋಡಕ್ಕಾಗ್ತಿಲ್ಲ. ಅಲ್ಲಿಗೆ ಹೀರೋ ಬಂದ್ ಸೇವ್ ಮಾಡಿದ್ದು ಅಲ್ದೆ ಒಂದ್ ಬೀರ್ ಕುಡಿಯೋದಿಕ್ಕೆ ಒಂದ್ ಕೇಸ್ ಬಿಯರ್ ಗಾಡಿ ಮೇಲೆ ತಂದಿಡ್ಕಂತಾನೆ. ಈ ಮೂವಿ ಸ್ಟೋರಿ ಎಷ್ಟು ಲಾಜಿಕ್ ಆಗಿದೆ ಅಂದ್ರೆ, ಇವರಿಗೆಲ್ಲ ಫ್ರೆಂಡ್ ಆಗಿರೋ ಕಾವೇರಿ ಮದ್ವೆ ಇದೆ ಅಂತ ವಾಟ್ಸ್ಆಪ್ ಅಲ್ಲಿ ಹೇಳಿದ್ದಕ್ಕೆ ಅವಳಿಗೆ ಒಂದ್ ಕಾಲು ಮಾಡದೆ ಎಲ್ರು ರೆಡಿ ಆಗಿ ಒಂದೇ ಕಾರಲ್ಲಿ ಹೊರಡ್ತಾರೆ. ಅದ್ರಲ್ಲೂ ಹುಡುಗಿರು ಹೊರಟಿದ್ದಾರೆ. ಜರ್ನಿ ಅಂದ್ರೆ ನನ್ಗೂ ಇಷ್ಟನೇ. ಹೇಗಿದ್ಯಾ ಅನಿಲ್? ಮುಂಚೆಗಿಂತ ತುಂಬಾ ಸೈಲೆಂಟ್ ಆಗ್ಬಿಟ್ಟಿದ್ಯಾ. ಒಂದು ರೇಂಜ್ಗೆ ಮೊದಲಿಗೆನೆ ಈಗ ಸೈಲೆಂಟ್ ಆಗಿದ್ದೀನಿ. ವೈವಾದಲ್ಲಿ ಗೊತ್ತಿಲ್ಲದೆ ಇರೋ ಕ್ವಶನ್ ಕೇಳಿದ್ರೆ ನಾನು ಇದೇ ತರನೇ ಆನ್ಸರ್ ಮಾಡ್ತಿದ್ದೆ. ತುಂಬಾ ಸೈಲೆಂಟ್ ಆಗ್ಬಿಟ್ಟಿದ್ಯಾ. ಸೈಲೆಂಟ್ ಆಗಿದ್ದೀನಿ. ಬಿಂದಾಸ್ ಆಗಿರ್ಬೇಕು, ಖುಷಿಯಾಗಿರ್ಬೇಕು, ಹ್ಯಾಪಿ ಆಗಿರ್ಬೇಕು. ಇಲ್ಲಿರೋರ್ಗೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಂಡೇ ಅಲ್ವಾ? ಅದು ಸರಿನೇ. ಮತ್ತೆ ಮದ್ವೆ ಪ್ಲಾನು? ಚೆನ್ನಾಗಿ ಅರ್ಥ ಮಾಡ್ಕೊಂಡೇ ಅಲ್ವಾ? ಅದಕ್ಕೆ ಅವಾಗ್ಲಿಂದ ಕ್ವಶನ್ಸ್ ಮೇಲೆ ಕ್ವಶನ್ಸ್ ಕೇಳ್ತಿರೋದು. ತುಂಬಾ ಸೈಲೆಂಟ್ ಆಗ್ಬಿಟ್ಟಿದ್ಯಾ. ಮತ್ತೆ ಮದ್ವೆ ಪ್ಲಾನು? ನನಗ್ ತಲೆ ನೋವುತ್ತಿದೆ, ಕಾಫಿ ಕುಡಿಬೇಕು. ಮೇಡಮ್ ಕಾಫಿ ಕೇಳಿದ್ರೆ ನಮ್ ಸರ್ ಟೀ ಕುಡಿಸ್ತಾರೆ. ಸರ್ ಕಾಫಿ ಬೇಕಾ, ಟೀ ಬೇಕಾ? ನನ್ಗೇನು ಬೇಡ, ಎಲ್ಲರೂ ಟೀ ತಗೊಂಬ. ಇವಳು ಓಡ್ತಿರೋ ಸ್ಪೀಡ್ ನೋಡಿ ಸೂಸೈಡ್ ಮಾಡ್ಕೊಂತಾಳೆ ಅಂತ ಖುಷಿ ಆಗ್ತಿದ್ರೆ ನಿಮ್ ಖುಷಿಗೆ ರಿವರ್ಸ್ ಗೇರ್ ಹೋಗೋದಕ್ಕೆ ಹೇಳ್ರಿ. ಅಕ್ಕ ಪ್ಲೇಸ್ ಚೆನ್ನಾಗಿದೆ ಅಂತ ನೋಡಕ್ ಬಂದಿದ್ದು. ಅಲೆಗಳು ಎಷ್ಟು ಚೆನ್ನಾಗಿ ಬರ್ತಿದಾವಲ್ಲ. ಒಂದ್ 10 ನಿಮಿಷ ಇರಿ, ಬರ್ತೀನಿ. ನಮ್ ಹೀರೋ 10 ನಿಮಿಷ ಬಂದೆ ಅಂತ ಹೋದವನು ವಾಪಸ್ ಬರೋದಿಲ್ಲ. ಉಳಿದವರೆಲ್ಲ ನಾಯಿ ತರ ಅಲ್ಲಲ್ಲೇ ಹುಡುಕ್ಬೇಕಾದ್ರೆ ಹೀರೋ ಕಾಣಿಸ್ತಾನೆ. ಇಷ್ಟೆಲ್ಲ ನಾಯಿ ತರ ಹುಡುಕಿದ್ಮೇಲೆ ಇವ್ರಿಗೆ ಸಿಕ್ಕಿದ ಆನ್ಸರ್, ಎಲ್ಲ ಬಂದ್ರ ಓಡೋಣವಾ? ಇಯರ್ಫೋನ್ ಹಾಕೊಳ್ಳಿ, ಏನು ಕೇಳ್ಸಲ್ಲ. ಅದಕ್ಕೆ ನೀವು ಎಷ್ಟೇ ಕರೆದ್ರು ನನ್ಗೆ ಗೊತ್ತಾಗಿಲ್ಲ. ಅಣ್ಣ ಕಾಡಲ್ಲಿ ಇಯರ್ಫೋನ್ ಹಾಕೊಂಡು ಬೀರ್ ಕುಡಿತಾ ಕೂತಿದ್ನಂತೆ. ಈ ತರ ನನ್ ಫ್ರೆಂಡ್ ಅಂದಿದ್ರೆ
ಯಾಕೆ ತಲೆ ಕೆಡ್ಸ್ಕೊಂಡು ಸುಮ್ಮನೆ ರೀ? ಅವನೊಬ್ಬ ಹುಚ್ಚ. ತಲೆ ಕೆಡ್ಸ್ಕೊಂಬಿಡಿ ನೀವು. ನಾವ್ ಇಲ್ಲಿಂದ ಹೋಗೋಣ. ಏನ್ ಹೋಗಲ್ಲ, ಸುಮ್ಮನೆ ರೀ. ಅವರಿಗಿಂತ ಜಾಸ್ತಿ ನೀನೇ ಗಾಬರಿ ಆಗಿದೆಯಲ್ಲ ಗುರು. ನನಗಂತೂ ತುಂಬಾ ಭಯ ಆಗೋಗಿತ್ತು. ಆ ಕಾರ್ಡ್ ಮನುಷ್ಯರಿಂದ ನಮ್ಗೆ ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಅಂತ. ಅನಿಲ್ ನಮ್ ಜೊತೆ ಇರೋದ್ರಿಂದ ನಾವೆಲ್ಲ ಸೇಫ್ ಆದ್ವಿ. ಹೌದು ನಾವು ನೋಡಿದ್ವಿ. ನಿನ್ ಜನ್ಮಕ್ಕೆ ಹೋಗೋ. ಆಮೇಲೆ ಇನ್ನೊಂದ್ ಕಡೆ ಇನ್ನೊಬ್ಬ ವಿಲನ್ ಇವ್ರನ್ನೆಲ್ಲ ಹುಡುಕ್ತಿರ್ತಾನೆ. 5 ಜನ ಇದ್ದಾರೆ. ಓಕೆ, ಮೊದ್ಲು ಅವ್ರನ್ನ ಹೊಡೀರಿ, ಆಮೇಲೆ ನಾನು ಕಾಲ್ ಮಾಡಿ. ಕೊನೆಗೂ ಕಾವೇರಿ ಮದ್ವೆ ಆಗೋ ಲೊಕೇಶನ್ಗೆ ಎಲ್ಲರೂ ರೀಚ್ ಆಗ್ತಾರೆ. ಓಕೆನಾ? ಆದ್ರೆ ನಾನ್ ಯೋಚನೆ ಮಾಡ್ತಾ ಇರೋದು, ಒಂದು ವಾಟ್ಸಪ್ ಮೆಸೇಜ್, ಒಂದು ವಾಟ್ಸಪ್ ಲೊಕೇಶನ್ ಬಂದಿದ ತಕ್ಷಣ ಹಿಂದೆ ಮುಂದೆ ನೋಡದೆ ಬಂದಿರೋ ಹುಡುಗಿರ್ನ ಈ ಮೂವಿಲೇ ನಾನು ನೋಡಿದ್ದು. ಆದ್ರೆ ಆ ಹುಡ್ಗಿ ಕಳ್ಸಿರೋ ಲೊಕೇಶನ್ ಸುಳ್ಳಿರಕ್ ಸಾಧ್ಯನೇ ಇಲ್ಲ. ಈ ತರದಲ್ಲ ಇದಾರೆ ಜನ. ಲೊಕೇಶನ್ ಎಂಡಿಂಗ್ ಪಾಯಿಂಟ್ ಇಲ್ಲೇ ತೋರಿಸ್ತಿದೆ. ನಿನ್ ಜನ್ಮಕ್ಕೆ ಹೋಗೋ. ಆದ್ರೆ ಆ ಲೊಕೇಶನ್ ಅಲ್ಲಿ ಯಾವ ಮದ್ವೆನೂ ಇರಲ್ಲ. ರಿಂಗ್ ಆಗ್ತಿದೆ. ಆಮೇಲೆ ಕಾವೇರಿಗೆ ಫೋನ್ ಮಾಡಿದ್ರೆ ಕಾವೇರಿ ಇಲ್ವಾ? ಕಾವೇರಿ ಮದ್ವೆಗೆ ಇನ್ವಿಟೇಷನ್ ಕಳ್ಸಿದ್ಲು ವಾಟ್ಸಪ್ ಅಲ್ಲಿ. ಮದ್ವೆನಾ? ಯಾವ ಮದ್ವೆನೂ ಇಲ್ಲ. ಅವಳ ಹತ್ರ ವಾಟ್ಸ್ಆಪ್ ಮಾಡೋದಕ್ಕೆ ಫೋನು ಇಲ್ಲ. ಫೋನ್ ಕೆಟ್ಟೋಗಿ ಯೂಸ್ ಮಾಡ್ತಿರೋದು ಕೀಪ್ಯಾಡ್ ಸೆಟ್. ನೆಕ್ಸ್ಟ್ ಮೂಮೆಂಟಿಗೆ ಹೀರೋ ರಕ್ತವಾಂತಿ ಮಾಡ್ಕೊಂತಾನೆ. ಹೀರೋ ಸುಧಾರ್ಸ್ಕೊಂಡ್ ಮೇಲೆ ಎಲ್ರು ಬೀಚಿಗೆ ಹೋಗ್ತಾರೆ. ಅನಿಲ್ ಹುಷಾರಿಲ್ಲ. ಈ ಟೈಮಲ್ಲೆಲ್ಲ ಬೀಚ್ ಎಲ್ಲ ಬೇಕಾ? ನೀವು ಬೀಚಲ್ಲಿ ಆಟ ಆಡಿ, ನಾನ್ ದೂರ ನಿಂತು ನೋಡ್ತೀನಿ. ಈ ತರ ಆಡಕ್ಕಾಗ್ದನ ಅಣ್ಣ ದಡದಲ್ಲಿ ನಿಂತ್ಕೊಂಡು ನೋಡ್ತಾ ಇರೋದು. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ಮತ್ತೆ ಲಾಜಿಕ್ಲೆಸ್ ಫೈಟ್ ಆಗುತ್ತೆ. ಒಂಟ್ರ ತರ ಬಂದು ನೆಂಟ್ರ ತರ ತಿನ್ಕೊಳಕ್ ಯಾಕೆ ಉಟ್ಕೊಂಬತ್ತೀರಾ? ಅಂಡ್ರು ಬೇರೆ ಹಾಕಿಲ್ಲ ಕಣ. ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಆಕ್ಷನ್ ಬೀಳ್ಸು ಗುರುವೆ ಅವನ್ನ. ಎದ್ದೇಳು, ಅದಕ್ಕೂ ಆಕ್ಷನ್ ಹೇಳ. ಹೀರೋ ಯಾವ ರೇಂಜಲ್ಲಿ ಫೈಟ್ ಮಾಡ್ತಾನೆ ಅಂದ್ರೆ ಅದನ್ನ ಕ್ಯಾಮ್ರಾಮನ್ ಇಂದ ಫೋಕಸ್ ಮಾಡಕ್ಕೆ ಆಗ್ತಿರಲ್ಲ. ಮದುವೆ ಅಂತೂ ಹಾಳು ಬಿದ್ದೋಯ್ತು ಅಂತ ಆಮೇಲೆ ಎಲ್ರು ಕಾಡ್ ಬೆಟ್ಟಕ್ಕೆ ಹೋಗ್ತಾರೆ. ಹೋಗ್ತಿರ್ಬೇಕಾದ್ರೆ ಗೌರಿ ಏನೋ ಪರ್ಸನಲ್ ಆಗಿ ಮಾತಾಡ್ಬೇಕು ಅಂದ್ರೆ ಅಣ್ಣ ಏನ್ ಹೇಳ್ತಾನೆ ನೋಡ್ರಪ್ಪ. ಅನಿಲ್, ಒಂದ್ ನಿಮಿಷ, ನಿಮ್ಮ ಹತ್ರ ಒಂದ್ ವಿಷಯ ಮಾತಾಡ್ಬೇಕಾಗಿತ್ತು. ಕಾರ್ನ ಸ್ವಲ್ಪ ಸೈಡ್ ನಿಲ್ಲಿಸ್ತೀರಾ? ಕಾರಕ್ಕೆ ನಿಲ್ಲಿಸ್ಬೇಕು, ಇಲ್ಲ ಮಾತಾಡ್ಬೋದಲ್ವಾ? ಅದಕ್ಕೆ ಬ್ರೇಕಪ್ ಆಗಿ ಸಿಂಗಲ್ ಆಗಿರೋದು. ಅದು ಬರೀ ಇಂಪಾರ್ಟೆಂಟ್ ಅಲ್ಲ, ನಮ್ಮಿಬ್ಬರ ಪರ್ಸನಲ್ ಮ್ಯಾಟರ್. ಅದನ್ನ ಎಲ್ಲರೂ ಮುಂದೆ ಹೇಳಕ್ಕಾಗಲ್ಲ. ಕೊನೆಗೂ ಅಲ್ಲಿರೋರು ಒತ್ತಾಯದ ಮೇರೆಗೆ ಇಳಿದು ಹೋಗ್ತಾನೆ. ಆಗ ಗೌರಿ ಪ್ರಪೋಸ್ ಮಾಡ್ತಾಳೆ, ಆದ್ರೆ ಹೀರೋ ರಿಜೆಕ್ಟ್ ಮಾಡ್ತಾನೆ. ಐ ಲವ್ ಯು. ನಿನ್ನ ಜಾಗದಲ್ಲಿ ಯಾವ್ದಾದ್ರು ಗಂಡ್ಸ್ ಇದ್ದಿದ್ರೆ ಬರೀ ಡಿಚ್ಚಿ ಹೊಡೆದೇ ಸಾಯಿಸ್ಬಿಡ್ತಾ ಇದೆ. ಏನ್ ಮಾಡ್ತೀಯಾ? ಬ್ರಹ್ಮನ್ ಮಿಸ್ಟೇಕ್, ಹೆಣ್ಣಾಗುಟ್ಬಿಟ್ಟಿದ್ಯಾ. ನೆಕ್ಸ್ಟ್ ಒಂದ್ ಸಾಂಗ್ ಬರುತ್ತೆ, ಅದನ್ನ ಪ್ಲೇ ಮಾಡೋದಕ್ಕೆ ನನ್ನ ಸಿಸ್ಟಮ್ ರಿಜೆಕ್ಟ್ ಮಾಡುತ್ತೆ. ನಿಮ್ಮ ಒಳ್ಳೇದಕ್ಕೆ. ಹೃದಯನ ಯಾವ ರೇಂಜ್ ಅಲ್ಲಿ ನೆಕ್ತಾವ್ ನೋಡು. ಆಮೇಲೆ ಕಾರ್ ಕೆಟ್ಟೋಯ್ತು ಅಂತ ಎಲ್ರು ನಡ್ಕೊಂಡೇ ಬೆಟ್ಟಕ್ಕೆ ಹೋಗ್ತಿರ್ತಾರೆ. ಆಗ ಅಲ್ಲಿ ಕರಡಿ ಇದೆ. ಅಣ್ಣ ಸೌಂಡ್ ಅಲ್ಲೇ ಪ್ರಾಣಿನ ಗೆಸ್ ಮಾಡ್ಬಿಟ್ಟ. ಯಾರು ಮಾಡಕ್ ಸಾಧ್ಯ ಆಗಲ್ಲ. 2 ಗಿಡ ಅಲ್ಲಾಡಿದಕ್ಕೆ ಎಲ್ರು ದಿಕ್ಕಾಪಾಲ ಓಡೋಗ್ತಾರೆ. ಇವ್ರು ನೋಡಿ ಪ್ರೀ ವೆಡ್ಡಿಂಗ್ ಶೂಟ್ ಆಗ್ತಿರೋ ತರ ಕೈ ಹಿಡ್ಕೊಂಡು ವಾಕ್ ಮಾಡ್ತಿದ್ದಾರೆ. ತುಂಬಾ ಚೆನ್ನಾಗಿ ವಾಕ್ ಮಾಡ್ತಿದ್ದೀರಿ. ಆ ಕರಡಿನ ಜೊತೆ ಕರ್ಕೊಂಡಿದ್ರೆ ಒಳ್ಳೆ ವೈಲ್ಡ್ ವಿಡಿಯೋ ಶೂಟ್ ಆಗಿರೋದು. ಹೀರೋ ಒಂದ್ ಕಡೆ ಯಾರಿಗೋ ಫೋನಲ್ಲಿ ಹೇಳ್ತಿರ್ತಾನೆ, ಮಗ ಈ ಪಾರಿಶಿಂದ ಯಾರು ಹೋಗ್ಬಾರ್ದು, ಜೀವಂತವಾಗಿ ಯಾರು ಇರಬಾರ್ದು, ಎಲ್ಲಾರನು ಸಾಯ್ಸಾಕಿ, ಒಬ್ರು ಉಳಿಬಾರ್ದು. ಆಮೇಲೆ ಗೊತ್ತಾಗುತ್ತೆ ಇಂಪನ ಮತ್ತೆ ಹೀರೋ ಇಬ್ರು ಮೊದಲು ಲವರ್ಸ್ ಆಗಿದ್ರು. ಆದ್ರೆ ಒಂದಿನ ಇಂಪನ ಅವ್ರ ಚಿಕ್ಕಪ್ಪ ಇವ್ರ ವಿಷಯ ತಿಳ್ಕೊಂಡು ಈ ಅಂಕಲ್ ಮಗನ್ ಜೊತೆ ಎಂಗೇಜ್ಮೆಂಟ್ ಮಾಡ್ತಾರೆ. ಆದ್ರೆ ಹೀರೋ ಇದನ್ನ ಅಪಾರ್ಥ ಮಾಡ್ಕೊಂಡು ಹೀರೋನ ಸಾಯಿಸೋದಿಕ್ಕೆ ಇಲ್ಲಿಗೆ ಬರೋ ತರ ಮಾಡಿರ್ತಾನೆ. ಓಕೆನಾ? ನಿಮ್ಮ ಈ ತರದಲ್ಲ ಇದಾರೆ ಜನ. ಆದ್ರೆ ಇನ್ನೊಂದ್ ಶಾಕಿಂಗ್ ವಿಷಯ ಏನಪ್ಪಾ ಅಂದ್ರೆ, ನಮ್ ಹೀರೋ ಕಾವೇರಿ ಕೀಪ್ಯಾಡ್ ಮೊಬೈಲ್ ನ ಹ್ಯಾಕ್ ಮಾಡಿ ಆ ನಂಬರ್ ಇಂದ ವಾಟ್ಸಪ್ ಅಲ್ಲಿ ಎಲ್ರಿಗೂ ಮದ್ವೆ ಇದೆ ಅಂತ ಮೆಸೇಜ್ ಹಾಕಿರ್ತಾನಂತೆ. ಇಷ್ಟೆಲ್ಲ ಡಿಸ್ಕಷನ್ ನಡಿಬೇಕಾದ್ರೆ ಯಾರಿಗೂ ಒಂದ್ ಚೂರು ಗಾಯ ಆಗ್ದಂಗೆ ಅವನಿರೋ ಜಾಗಕ್ಕೆ ಬರ್ತಿರ್ತಾರೆ. ಜೀವಂತವಾಗಿ ಯಾರು ಇರಬಾರ್ದು, ಎಲ್ಲಾರನು ಸಾಯ್ಸಾಕಿ, ಒಬ್ರು ಉಳಿಬಾರ್ದು. ಯಾವ ಶಾಲೆ ಹುಡುಗರಿಗೆ ಕೊಟ್ಟಿದ್ದಣ ಸುಪಾರಿನ? ಅಲ್ಲಿಗೆ ಅಂಕಲ್ ಗ್ಯಾಂಗು ಬರುತ್ತೆ ವರ್ಸ್ಟ್ ಫೈಟಿಂಗ್ ಸೀನ್ ತೋರ್ಸೋದಿಕ್ಕೆ. ಅಷ್ಟೊತ್ತಿಗಾಗ್ಲೇ ನಮ್ ಹೀರೋಗೆ ಇಂಪನ ಒಳ್ಳೆವಳು ಅಂತ ಗೊತ್ತಾಗುತ್ತೆ. ಕೊನೆಗೂ ಹೀರೋ ಅವರಿಗೆಲ್ಲ ಹೊಡೆದು ಲಾಜಿಕ್ಗೂ ಫಿಸಿಕ್ಸ್ಗೂ ಗೋರಿ ಕಟ್ಟಿ ಹೀರೋಯಿನ್ ಹಾಗೆ ಮಾಡ್ಕೊಂತಾನೆ. ನೀವೆಲ್ರೂ ಹುಷಾರಾಗಿದ್ದೀರಾ ಅಂತ ಭಾವಿಸ್ತಾ ನಿಮಗೊಂದು ಗುಡ್ ನ್ಯೂಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಾಮನ್ ಸೆನ್ಸ್ಗೆ ಕಾಲ್ ಮುರಿದು ಮೂಲೆ ಕೂರಿಸಿದ ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ನಾನು ಈ ವಿಡಿಯೋ ಮಾಡಿರೋದು ಮನೋರಂಜನೆಗೋಸ್ಕರ. ಈ ವಿಡಿಯೋನ ಯಾರು ಸೀರಿಯಸ್ ಆಗಿ ತಗೋಬೇಡ್ರಿ. ಹಂಗೆ ನಾನ್ ರೋಸ್ಟ್ ಮಾಡಿರೋದು ಈ ಫಿಲ್ಮ್ ಅಲ್ಲಿರೋ ಕ್ಯಾರೆಕ್ಟರ್ ಗಳಿಗಷ್ಟೇ. ಅದು ಬಿಟ್ರೆ ಈ ಫಿಲ್ಮ್ ಅಲ್ಲಿರೋ ಆಕ್ಟರ್ಸ್ ಗಳಿಗೂ ನನಗೂ ಯಾವುದೇ ರೀತಿ ಪರ್ಸನಲ್ ಹೇಟ್ ಇಲ್ಲ. ಈ ಫಿಲ್ಮ್ ನಂಗೂ ತುಂಬಾ ಇಷ್ಟ ಆಗೈತಿ. ಈ ಮೂವಿ ರೋಸ್ಟ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಈ ತರದ ರೋಸ್ಟ್ ವಿಡಿಯೋಗಳಿಗಾಗಿ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಮಾಡಿದಾಗ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನೋಡಕ್ ಸಾಮಾನ್ಯ ಅಲ್ಲಪ್ಪ ಇವನು. ಬೆಳೆಸ್ತಾ ಇದೀವಿ ಹುಲಿಯ ಬೆಳೆಸ್ತಾ ಇದೀವಿ ನೋಡಲ್ಲಿ.